ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಪೀಸ್ ಯೂಟ್ಯೂಬ್ ಚಾನಲ್. ಮಂಜುಳಾ ಪೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಬೇಗ 1K ರೀಚ್ ಆಗೋಂತ ಬರೀ ಇವತ್ತಿನ ದಿನ ಏನಕ್ಕಿದೆ ನೋಡ್ಕೊಂಬರೋಣ ಅಂತ. 3, 2, 1 ಇವತ್ತಿನ ನಿಮ್ಗೆ ಇವಾಗಿಂದ ಸ್ಟಾರ್ಟ್ ಮಾಡತ್ತೀನಿ ಅಂತ ನಾನು ನೋಡೋಣ ಅಂತ. ಇವಾಗ ಏನಾಗ್ತೈತೆ ಅಂತೇಳಿ ನಾವು ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡೋದೈತಿ, ಅದನ್ನೂ ಮಾಡ್ಬೇಕಂತ ಮಾಡೀನಿ. ಬರೀ ನೋಡ್ಕೊಂಬರಿ ನೀವು ಹೆಂಗಾಗೈತೆ ಅಂತ ಹೇಳಿ. ನೀವು ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಫುಲ್ ವಿಡಿಯೋ ನೋಡಿದ್ಮೇಲೆ ಬರೀ ನೋಡೋಣ ಅಂತ ಚಿಕನ್ ಬಿರಿಯಾನಿ ಮಾಡ್ಕೊಂಡು ಬರೋಣ ಅಂತ. ಇವಾಗ ಬರೀ ಉಳ್ಳಾಗಡ್ಡಿ ತೊಗೊಂಡೆ, ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ. ಉಳ್ಳಾಗಡ್ಡಿ ಮಾಡ್ಕೊಂಡು ಇನ್ನೂ ಏನೇನು ಹಾಕ್ಬೇಕಂತ ತೋರಿಸ್ತೀನಿ. ಇದಕ್ಕೇನು ಜಾಸ್ತಿ ಐಟಮ್ಸ್ ಇಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೇನೆ. ಬರೀ ಅಲ್ಲಿ ಏನು ಮಟ್ಟ ನೋಡ್ಕೊತೀರಿ. ಸ್ವಲ್ಪ ಉದ್ದಕ್ಕೆ ಕೊಯ್ಕೋಬೇಕು ನೋಡ್ರಿ. ಬಿರಿಯಾನಿ ಮಾಡತ್ತಿಲ್ಲ, ಅದ್ರ ಸಂಬಂಧ ಬರೀ ಉದ್ದಕ್ಕೆ ಕೊಯ್ಕೊಂತೀವಿ. ಬರೀ ಇಲ್ಲ ಕಟ್ ಮಾಡ್ಕೊಂತೀನಿ, ಕಟ್ ಮಾಡಿ ಸಿಗ್ತೀನಿ ಅಂತ. ಕಟ್ ಮಾಡಿದೆ ನೋಡ್ರಿ ಇಷ್ಟು. ಈಗ ನೆಕ್ಸ್ಟ್ ಏನು ಮಾಡ್ತೇನೆ ಅಂತ ತೋರಿಸ್ತೇನೆ ಬರ್ರಿ. ನೋಡ್ರಿ ಕಲರಿಗೆ ಹುರ್ಕೊಂಡೆ ನಾನು. ಈಗ ನೆಕ್ಸ್ಟ್ ಏನು ಮಾಡ್ತೇನೆ ಅಂತ ತೋರಿಸ್ತೇನೆ ಬರ್ರಿ. ನೋಡ್ರಿ ಇಲ್ಲೇ ಸ್ವಲ್ಪ ತೊಗೊಂಡೇನಿ, ಜಾಸ್ತಿ ಚಿಕನ್ ತಿನ್ಲಾರಕ್ಕೆ ಸ್ವಲ್ಪ ತೊಗೊಂಡೇನಿ. ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ತೇನೆ ಅಂತ ನೋಡ್ಕೊತೀರಿ, ಗೊತ್ತಾಗ್ತೈತಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ನೋಡ್ರಿ. ಸ್ವಲ್ಪ ಅರಿಶಿನ, ಇನ್ನೂ ಓಪನ್ ಮಾಡಿದ್ವಿ ಹೊಸಾದ್ ನೋಡಿದ್ದು, ಅದು ಖಾಲಿ ಆತ. ಸ್ವಲ್ಪ ಅರಿಶಿನ ಹಾಕೊಂಡಿರಿ. ನೆಕ್ಸ್ಟ್ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಚಿಕನ್ ಮಸಾಲ. ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಇದ್ರೊಳಗೆ, ಮಾಡಿ ಹಾಕಿರ್ತಾರೆ. ಸ್ವಲ್ಪ 1 ಚಮಚ ಆಗೋಷ್ಟು ನಿಮ್ಗೆ ಎಷ್ಟು ಖಾರ ಬೇಕಷ್ಟು ಖಾರ ಹಾಕೋರಿ. ಖಾರ ಪುಡಿನ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರಿ. ನಿಮ್ಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ನಂಗೆ ಸ್ವಲ್ಪ ಖಾರ ಬೇಕು, ಅದ್ರ ಸಂಬಂಧ ಖಾರ ಹಾಕೊಂಡಿನಿ. ಸ್ವಲ್ಪ ಖಾರ ಇದ್ರೆ ಚಲೋ ಆಗ್ತೈತೆ, ಅದ್ರ ಸಂಬಂಧ. ಬರ್ರಿ ನೆಕ್ಸ್ಟ್ ಏನು ಹಾಕೊತೀನಿ ಅಂತ ನೋಡ್ರಿ. 1 ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನೋಡ್ರಿ. ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಆದರೆ ಸಾಕು. ಇಷ್ಟು ಪುದೀನ ಹಾಕ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಫ್ರೈ ಮಾಡಿ ಇಟ್ಕೊಂಡಿರ್ತಿರಲ್ಲ ಅವ್ನು ಈರುಳ್ಳಿ ಹಾಕೋರಿ. ಎಷ್ಟು ಬೇಕು ನೋಡ್ರಿ ಅಷ್ಟು ಕೋರಿ. ಆಮೇಲೆ ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಹಾಕಾಕ್ಬೇಕು. ಜಾಸ್ತಿ ಒತ್ತಿಸ್ಕೊಬೇಡ್ರಿ, ಒತ್ತಿಸ್ಕೊಂಡ್ರೆ ಇಸ ಆಗ್ತೈತದ. ಮಣ್ಣಿ ಸಲ ಹಂಗೆ ಆಗಿತ್ತು ಒಂದು ಸ್ವಲ್ಪ, ಅದ್ರ ಸಂಬಂಧ ನಾನು ಜಾಸ್ತಿ ಒತ್ತಿಸಿಲ್ಲ. ಅದನ್ನ 1 ಕಪ್ ಅಷ್ಟು ಮೊಸರು ಹಾಕೋರಿ. ಮೊಸರು ಜಾಸ್ತಿ ಹಾಕೊಂಡ್ರಿಯಪ್ಪ ಅಂತಂದ್ರೆ ನಿಮ್ದು ಜಾಸ್ತಿ ಹುಳಿ ಆಗ್ತೈತೆ. ಅದಕ್ಕೆ ಜಾಸ್ತಿ ಮೊಸರು ಹಾಕೋಬೇಡ್ರಿ. ಕರೆಕ್ಟ್ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ನಿಮ್ಗೆ ನೋಡ್ಕೊಂಡು ಹಾಕೋರಿ. ಮಿಕ್ಸ್ ಮಾಡ್ಕೊಳ್ಳೋಣ ಅಂತಿದ್ದು. ಬರೀ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಒಂದು 10-15 ನಿಮಿಷ ಅಲ್ಲ, 10-15 ನಿಮಿಷ ನೀರು ನೀಡಬೇಕು, ಮ್ಯಾಗ್ನೇಟ್ ಆಗಕ್ಕೆ ಬಿಡಬೇಕು. ಅಲ್ಲಿ ತನ ಅಂತಂದ್ರೆ ನಾನು ಅಕ್ಕಿ ರೆಡಿ ಮಾಡ್ತೀನಿ ಅಂತ. ಬರ್ರಿ ಇಷ್ಟು ರೆಡಿ ಆಗ್ತಿದ್ದು ಇಡೋಣಂತ ರೈಸ್ ರೆಡಿ ಮಾಡ್ಕೊಳ್ಳೋಣ. ಹಿಂಗಾಗೈತೆ ನೋಡ್ರಿ ಇದು.
ಬರೀ ಹಿಂಗೆ ರೆಡಿ ಆತಿಗೆ ಒಂದು 5 ನಿಮಿಷ ಮ್ಯಾಗ್ನೇಟ್ 5ರಿಂದ 10 ನಿಮಿಷ ಮ್ಯಾಗ್ನೇಟ್ ಮಾಡಕ್ಕೆ ಇಡ್ತೀನಿ. ಅಲ್ತನ ಅಕ್ಕಿ ತೊಳೆದು ಅಕ್ಕಿ ರೆಡಿ ಮಾಡ್ತೀನಿ. ಈಗ ನಾನೆಲ್ಲ ರೆಡಿ ಮಾಡ್ಕೊಂಡಾಗ ಇದನ್ನ ಅಂದಾಗ ಹಾಕೊಂಡ್ರಿ. ಈಗ ಫಸ್ಟ್ ಅಕ್ಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಬರ್ರಿ. ಈ ಗ್ಲಾಸ್ಲೇ ಒಂದು ಗ್ಲಾಸ್ ಹಾಕ್ತೀನಿ ನೋಡಿರಿ. ಸಾಕಂದ್ರೆ ನಾವು 3 ಜನ ಇದೇವಲ್ಲ, ಸಾಕಾಗ್ತೈತಿ ಇಷ್ಟು. 5 ನಿಮಿಷ ನಿಲ್ಲಿರಿವ. 5 ನಿಮಿಷ ನಿಲ್ಲ ಮಟ ಅಂದ್ರೆ ನೀರು ಕುದಿಯಾಕೆ ಇಟ್ಕೊತೇನೆ ಬರ್ರಿ ರೈಸ್ ಮಾಡಕ್ಕೆ. ಈ ಡಬ್ರಿ ಒಳಗೆ ನೀರು ಕುದಿಯಾಕೆ ಇಟ್ಕೊತೀನಿ ಬರ್ರಿ. ಅಂದರೆ ಇದರಲ್ಲಿ ನಾನು 2 ಗ್ಲಾಸ್ ಹಾಕಿಲ್ಲ, 1 ಗ್ಲಾಸ್ ಅಕ್ಕಿ ಹಾಕಿಲ್ಲ, ಅದ್ರ ಸಂಬಂಧ 2 ಗ್ಲಾಸ್ ನೀರು ಹಾಕ್ತೇನೆ ನೋಡ್ರಿ. ಈಗ ನೀರು ಕುದಿಲಿವ. ನೀರು ಕುದಿಯೋ ಮಟ ಅಂದ್ರೆ ನಿಲ್ಲೋಣ ಅಂತಂದು 5 ನಿಮಿಷ. ಇಲ್ಲಿ ನೀರು ಕುದಿಯಕ್ಕೆ ಇಟ್ಟೇನ್ರಿ. ಇದ್ರೊಳಗೆ ಏನೂ ಹಾಕಿಲ್ಲ ನಾನು. ಸ್ವಲ್ಪ ಉಪ್ಪು ಅಷ್ಟು ಹಾಕೊಳ್ತೀನಿ. ಆಮೇಲೆ ಕುದಿಲಿ ನೀರು, ಆಮೇಲೆ ಅಕ್ಕಿ ಅವನು ಅದ್ಲಿ ತನ ಒಂದು ಸ್ವಲ್ಪ ನಿಂದಂಗೆ ಹಾಕವ ಅವ್ನು ಇದಕ್ಕೆ ಹಾಕೊಂಡಂತ ಬರ್ರಿ. ಈಗ ನೀರು ಕುದಿಯತ್ತೆ, ಇದ್ರೊಳಗೆ ರೈಸ್ ಹಾಕೊಂಡಂತ ಬರ್ರಿ. ಬರೀ ಇಲ್ಲಿ ರೈಸ್ ಇಟ್ಟೇನೆ. ರೈಸ್ ರೆಡಿ ಆಗತ್ತಿದ್ದು ಇಲ್ಲಿ ಗ್ರೇವಿ ಮಾಡ್ಕೊಂಡು ಫಸ್ಟ್ ಇದಕ್ಕೆ ಏನು ಹಾಕಿ ತೊಗೋಬೇಕಂದ್ರೆ ಸ್ಪೈಸಸ್ ಎಲ್ಲ ತೊಗೊಂಡೇನಿ ನೋಡ್ರಿ. ಇವೆಲ್ಲ ಸ್ಪೈಸಸ್ ತೊಗೊಂಡೇನಿ. ಆಮೇಲೆ ಇದಕ್ಕೆ ಇದೊಂದು ಇಷ್ಟು ಇದನ್ನ ಹಾಕ್ಬೇಕು. ಈಗ ಫಸ್ಟ್ ಎಣ್ಣೆ ಹಾಕಿ ತೋರಿಸ್ತೇನೆ ಅಂತ ಬರ್ರಿ. ನೋಡ್ರಿ ಇದಕ್ಕೊಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ. ನೋಡ್ಕೊರಿ ಎಷ್ಟು ಬೇಕಾಗ್ತೈತೆ ಅನ್ನೋದು ಗೊತ್ತಾಗ್ತೈತಿ. 2ರಿಂದ 3 ಸ್ಪೂನ್ ಅಷ್ಟು ಹಾಕೋರಿ. ನೆಕ್ಸ್ಟ್ ಅವನ್ನೆಲ್ಲ ಇದೊಂದು ಸ್ವಲ್ಪ ಬಿಸಿ ಆಗಲಿ, ಅವಾಗ ಸ್ಪೈಸಸ್ ಹಾಕೊಂಡಂತೆಲ್ಲಾನು. ನೋಡ್ರಿ ಇಲ್ಲಿ ಮ್ಯಾಗ್ನೇಟ್ ಆಗಿ ಇದು ರೆಡಿ ಆಗೈತಿ. ಬರೀ ಮಾಡ್ಕೊಡೋಣ ನೋಡ್ರಿ. ಇಲ್ಲಿ ಎಣ್ಣೆ ಕಾಯ್ತು, ಇವನ್ನೆಲ್ಲ ಸ್ಪೈಸಸ್ ಹಾಕೊಳ್ಳೋಣಂತ. ಇವು ನೋಡ್ರಿ ಏನೇನು ತೊಗೊಂಡೆ ನೋಡ್ರಿ. ಇವನ್ನಿಷ್ಟು ಹಾಕೊಳ್ಳೋಣ. ಆಮೇಲೆ ಇದು ನೋಡ್ರಿ ಇವನ್ನೆಲ್ಲ ಹಾಕಿದ್ದೆ. ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ಅವನ್ನೆಲ್ಲ. ಬರೀ ರೆಡಿ ಆಯ್ತು. ಇದಕ್ಕೆ ಚಿಕನ್ ಹಾಕೋಣಂತ. ಮ್ಯಾಗಿನೇಟ್ ಮಾಡಿಟ್ಟು ಚಿಕನ್ ಅದಕ್ಕೆ ಹಾಕ್ಬೇಕು. ಬರೀ ಹಾಕಿ ಅವನಂತ ಎಲ್ಲ ಹಾಕೊಂಡೆ ನೋಡ್ರಿ. ಈಗ ಇದು ಮಿಕ್ಸ್ ಮಾಡೋಣಂತ. ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಇದೇ ನೀರು ಬಿಡ್ತೈತಿ. ಅದ್ರ ಸಂಬಂಧ ನೀರು ಹಾಕ್ಬಾರ್ದು. ಇದಕ್ಕೆ ಒಂದಿಷ್ಟು ಬೇವು ಮಟನ ಬೇಯಿಸ್ಕೊಂಡಂತ ಬರ್ರಿ. ಒಂದು 5 ನಿಮಿಷ 5ರಿಂದ 10 ನಿಮಿಷ ಸಣ್ಣ ಉರಿಟ್ಟು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರಿ. ಇದು ನೀರು ಬಿಡ್ತೈತೆ, ಅದ್ರ ಸಂಬಂಧ ನೀರು ಹಾಕತ್ತಿಲ್ಲ. ಬರೀ ಇದು ಆಗು ಮಟ್ಟ ಇಲ್ಲಿ ರೈಸ್ ರೆಡಿ ಆಗೈತಿ. ರೈಸ್ ರೆಡಿ ಇನ್ನೊಂದು ಸ್ವಲ್ಪ ಆಗ್ಬೇಕಾದ್ರೆ ಇದು ಆತಂದ್ರೆ ಇದಕ್ಕೆ ಮಿಕ್ಸ್ ಮಾಡೋಣಂತ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚೋಣ. ಇದು ರೆಡಿ ಆಕೈತಿ. ಈಗ ಇಲ್ಲಿ ರೈಸ್ನು ರೆಡಿ ಆಗತ್ತೈತಿ. ಇನ್ನೊಂದು ಸ್ವಲ್ಪ ಹಾಕ್ಬೇಕು ಬರ್ರಿ. ರೆಡಿ ಆತಿಲ್ಲ. ಇಲ್ಲಿ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣಂತ. ಇದನ್ನ ಹಾಕೋಣಂತ. ಇದು ರೆಡಿ ಆಗತ್ತೈತಿ. ಇನ್ನೊಂದು 5 ನಿಮಿಷ ಸಾಕು. 5 ನಿಮಿಷ ಅಲ್ಲ, ರೆಡಿ ಆಗೈತಿ ನೋಡ್ರಿ. ಹಿಂಗಾಗೈತಿ. ಬರೀಗ ಇದನ್ನ ನೀರು ಬಸಿದ ಇದಕ್ಕೆ ಹಾಕೊಳ್ಳೋಣಂತ. ಬರೀಗ ರೈಸ್ ಇದಕ್ಕೆ ಹಾಕೊಳ್ಳೋಣಂತ. ಇದು ಚಿಕನ್ ರೆಡಿ ಆಗೈತಿ ನೋಡ್ರಿ. ಇಲ್ಲಿ ಬರೀಗ ರೈಸ್ ಹಾಕೋಣಂತ. ಫುಲ್ ಹಾಕೊಂಡು ತೋರಿಸ್ತೀನಿ ತಡೀರಿ ನಿಮ್ಗೆ ವಾಪಸ್. ನೋಡ್ರಿ ಇಲ್ಲ ಫ್ರೈ ಮಾಡಿದ್ದಿಲ್ಲ, ರೆಡಿ ಮಾಡಿದ್ದೆ. ಇದೊಂದು 5 ನಿಮಿಷ ಇಡ್ತೇನೆ ರೆಡಿ ಆಗಲಿದ್ದು. ಅಲ್ಲಿ ತನಕ ನಾವು ಕಬಾಬ್ ರೆಡಿ ಮಾಡ್ಕೊಡ್ತೇನೆ ಅಂತ ಬರ್ರಿ. ಇದು ಬಿರಿಯಾನಿ ರೆಡಿ ಆಗತ್ತೈತ್ರಿ. ಇನ್ನೊಂದು 5 ನಿಮಿಷದ ರೆಡಿ ಆಕೈತಿ. ಬರ್ರಿ ರೆಡಿ ಆದಮೇಲೆ ತೋರಿಸ್ತೀನಿ ಅಂತ ನಿಮ್ಗೆ ಹೆಂಗಾಗೈತೆ ಅಂತೇಳಿ. ಬಿರಿಯಾನಿ ರೆಡಿ ಆಗೈತಿದ್ದ. ಬಿರಿಯಾನಿ ರೆಡಿ ಆಗೈತಿ. ನಿಮ್ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತೇನಂತೆ ಯಾವ ಥರ ಆಗೈತೆ ಅಂತ ಟೇಸ್ಟ್ ಹೇಳ್ತೇನಂತೆ. ಬರ್ರಿ ನೋಡ್ರಿ ಹಿಂಗೆ ರೆಡಿ ಆಗೈತಿ. ಎಮ್ಮಿ ಟೇಸ್ಟ್ ಮಾಡ್ತೇನಂತ. ಸ್ಮೆಲ್ ಅಂತೂ ಮಸ್ತ್ ಬರತೈತಿ. ಆಮೇಲೆ ಕಬಾಬ್ನು ರೆಡಿ ಮಾಡ್ಕೊಂಡೆ. ಕಬಾಬ್ ಮಾಡಿ ತೋರಿಸಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋ ಮುಂದೆ ನಿಮ್ಗೆ ಕಬಾಬ್ ರೆಸಿಪಿನೇ ತೋರಿಸ್ತೀನಿ. ಇವಾಗ ಪಲಾವ್ ಅಲ್ರಿ ಬಿರಿಯಾನಿ ಮಾಡಿದ್ದೆ ನೋಡ್ರಿ. ಚಿಕನ್ ಬಿರಿಯಾನಿ ಹೆಂಗೆ ಕಾಣತೈತೆ ಅಂತ ಹೇಳ್ರಿ. ಇಲ್ಲಿನೂ ಪೀಸ್ ಇದಾವ್ರಿ. ಬರೀ ಇದನ್ನ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೇನಂತೆ. ನೋಡ್ರಿ ಇವಾಗ ಹಿಂಗೆ ಕಾಣಕತ್ತೈತಿ. ಈಗ ಟೇಸ್ಟ್ ಮಾಡ್ತೀನಂತೆ. ಟೇಸ್ಟ್ ಮಾಡಿ ಸಿಗ್ತೇನಲ್ರಿ. ಬಾಯಿ ಒಳಗೆ ನೀರು ಬಂದವ ಬರತ್ತಾವ. ಬರೀ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೇನೆ. ಚಲೋ ಆಗಿತ್ರಿ. ಎಲ್ಲ ಕರೆಕ್ಟ್ ಆಗೈತಿ. ಮಸ್ತ್ ಆಗೈತಿ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ. ನೋಡಿ ಮಮ್ಮಿನೂ ತಿನ್ನತ್ತಾರೆ. ಮಮ್ಮಿ ಹೆಂಗಾಗೈತೆ ಚಲೋ ಮಸ್ತ್ ಆಗೈತಿಲ್ಲ. ಉಪ್ಪು ಖಾರ ಅದೆಲ್ಲ ಕರೆಕ್ಟ್ ಆಗೈತಿ. ಕಡಿಮೆ ಆಗೈತೆ. ಹೌದಾ ನೋಡಿರಿ ನೀವು ಒಮ್ಮೆ ಮನೆ ಒಳಗೆ ಟ್ರೈ ಮಾಡ್ಕೊರಿ. ಟ್ರೈ ಮಾಡಿ ತಿನ್ನಿರಿ. ಚಲೋ ಆಗೈತಿ.
ಬರೀ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ ಅಂತ. ಹಿಟ್ಟೆಲ್ಲ ಮುಗಿಸ್ಕೊಂಡು ಮಸ್ತ್ ಊಟ ಆಡ್ತ ನೋಡಿಲ್ಲ ಇನ್ನು ಮಮ್ಮಿ ಮಾಡತ್ತಾರ ಡಬ್ರಿನ ಖಾಲಿ ಅಷ್ಟು ಮಸ್ತ್ ಆಗಿತ್ತು ಅದ್ರ ಸಂಬಂಧ ಡಬ್ರಿನ ಖಾಲಿ ಆಯ್ತು. ಬರೀ ಈಗ ನೋಡೋಣಂತೆ ನೆಕ್ಸ್ಟ್ ಏನಾಕೈತೆ ಅಂತ ನೋಡೋಣಂತೆ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡೋಂತ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಅದಷ್ಟು ಬೇಗ ಒಂದು ಕೇರಿ ಚಗೊಂತ ಬರೀ ಮುಂದಿನ ಲಾಗ್ ಮಾಡ್ತೀನಿ. ಟಾಟಾ ಬೈ ಬೈ, ಗುಡ್ ನೈಟ್.